ನಿಮ್ಮ ಈ ಹೈನುಗಾರಿಕೆ ಒಳಗೆ ನಿಮಗೆ ಯಾರ್ಯಾರು ಸಹಕಾರ ಕೊಡ್ತಾರೆ? ನಮ್ಮ ಮನೆಯವರು, ಅಮ್ಮ. ನಿಮ್ ತಾಯಿಗೆ ಎಷ್ಟು ವರ್ಷ ಆಗಿದೆ? 85 ವರ್ಷ ಆಗಿದೆ. 85 ವರ್ಷ ಆಗಿದೆ. ಈ 85 ವರ್ಷದಲ್ಲಿ ನಿಮ್ ತಾಯಿಯ ಪಾತ್ರ ಏನು, ಸಹಕಾರ ಏನು? ಸಹಕಾರ ಅಂದ್ರೆ ಹಸು ನೋಡ್ಕೊಂತತಿ, ಮನೆ ನಮ್ಮ ಎಲ್ಲಾನು ಜವಾಬ್ದಾರಿ ನೋಡ್ಕೊಂತತಿ. ಆದ್ರೆ ಕೆಲಸ ಮಾಡ್ಕೊಂಡು ಅದು ಊಟ ಮಾಡ್ಕೊಂಡು ಆರಾಮ ಆರೋಗ್ಯವಾಗಿ. ಹಸು ನೋಡ್ಕೊಂಡು ಏನೇನ್ ಕೆಲಸ ಮಾಡ್ತಾರ ಅವರು? ಕಸ ಹೊಡಿಯೋದು, ಸಗಣಿ ತೆಗಿಯೋದು. ನಾವಿಲ್ಲದಾಗ ನಿಮ್ ತಾಯಿ 83ನೇ ವಯಸ್ಸು, 85ನೇ ವರ್ಷ, 85ನೇ ವರ್ಷದಲ್ಲಿ ಈ ಪ್ರಾಯದಲ್ಲಿ ಇಲ್ಲಿ ಗೊಬ್ಬರ ತೆಗಿತಾರೆ, ಕಸ ಗುಡಿಸ್ತಾರೆ, ಹುಲ್ಲು ಹಾಕ್ತಾರೆ ಅವಾಗ ಹಸುಗಳಿಗೆ. ನಾನು ಇಲ್ಲದಿದ್ದ ನಿಮ್ ತಾಯಿಗೆ ಆ ದೇವರು ಆಯಸ್ಸು ಆರೋಗ್ಯ ನೀಡಿ ಭಗವಂತ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ನಾನು ಆಶಿಸ್ತೇನೆ. ಈ ವಿಚಾರದಲ್ಲಿ ನಿಮ್ ತಾಯಿ ಪಾತ್ರ ಆಯ್ತು, ನಿಮ್ ಮನೆಯವರ ಪಾತ್ರ ಆಯ್ತು. ನಿಮಗೆ ಈ ದನ ಕರೆಗಳ ಲಾಭ ನಷ್ಟ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ನಮ್ಮ ಲಾಭನೇ. ಹೈನುಗಾರಿಕೆಯಲ್ಲಿ ನಷ್ಟ ಅಂತ ಏನಾದ್ರು ಇದೆಯಾ? ಇಲ್ಲ, ಏನು ಇಲ್ಲ. ಆಸಕ್ತಿ ಇಟ್ಟು ಮಾಡ್ಬೇಕು. ಅದು ನಮ್ದು ಜವಾಬ್ದಾರಿಯಿಂದ ಮಾಡ್ಬೇಕು. ನಾವೀಗ 1 ಲಕ್ಷ ರೂಪಾಯಿ ಬಾರ್ಡರ್ ಹಾಕಿವಿ. ಈಗ 2 ಲಕ್ಷ ರೂಪಾಯಿ ಮೇಲೆ ನಮ್ಗೀಗ ಹಸುಗಳೇ ಇದಾವೆ. 2 ಲಕ್ಷ ಬೆಲೆ. ನಮ್ ವರ್ಷಕ್ಕೆ ಏನಿಲ್ಲ ಅಂದ್ರೆ 2.5-3 ಲಕ್ಷ ರೂಪಾಯಿ ಬಿಲ್ ಪೆಟ್ ಬರುತ್ತೆ. ಅಂದ್ರೆ ಅದ್ರದ್ದು ಏನಪ್ಪಾ ಅಂದ್ರೆ ಅದ್ರ ನಮ್ಮ ಒಂದೇ ಇಟ್ಟಿಗೆ 2.5-3 ಲಕ್ಷ ಸ್ಟಾಕ್ ಇಡ್ಲಿಕ್ಕೆ ಆಗಲ್ಲ. 1-2 ಲಕ್ಷ ರೂಪಾಯಿ ಹೈನುಗಾರಿಕೆ ಮೇಲೆ ನಾವು ಹಾಕೊಂಡ್ರೆ ನಮ್ ಜೀವನ ಒಂದು ಸಾಗಕ್ಕೆ ಒಂದು ದಾರಿ ಆಗುತ್ತೆ, ಅನುಕೂಲ ಆಗುತ್ತೆ. ಲೋಕೇಶ್ ಅವ್ರೆ, ಎಷ್ಟು ಮಕ್ಕಳು ನಿಮ್ಗೆ? 2 ಗಂಡು ಮಕ್ಕಳು. ಏನ್ ಮಾಡ್ತಾ ಇದ್ದಾರೆ? ಒಬ್ಬ 7ನೇ ಕ್ಲಾಸ್ ಓದ್ತಾರೆ ಶಿವಮೊಗ್ಗ ನೆಹರು ಸ್ಟೇಡಿಯಂ ಅಲ್ಲಿ ಸ್ಪೋರ್ಟ್ಸ್ ಸ್ಕೂಲ್ ಬಿಟ್ಟಿದ್ದೀನಿ. ಒಬ್ಬನ 5ನೇ ಕ್ಲಾಸ್ ಇಲ್ಲೇ ಪ್ರೈಮರಿ ಸ್ಕೂಲ್. ಏನ್ ಸ್ಪೋರ್ಟ್ಸ್ ಸ್ಕೂಲಿಗೆ ಬಿಡಕ್ ಕಾರಣ? ಅವನು ಸ್ಪೋರ್ಟ್ಸ್ ಆಸಕ್ತಿ ಇತ್ತು, ತಗೊಂಡೋಗಿ ಸ್ಪೋರ್ಟ್ಸ್ ಅಲ್ಲಿ ಬಿಟ್ಟಿದ್ದೀನಿ. ಆಟೋಟದ ಜೊತೆಗೆ ಓದ್ಲಿ ಅನ್ನೋ 2 ಎಜುಕೇಶನ್. ಮತ್ತೊಬ್ಬ ಏನ್ ಓದ್ತಿದ್ದಾನೆ? 5ನೇ ಕ್ಲಾಸ್ ಓದ್ತಾನೆ. ಇಲ್ಲಿ ಕನ್ನಡ ಗಂಡು ಮಕ್ಕಳು, 2 ಗಂಡು ಮಕ್ಕಳು, ಕನ್ನಡ ಮೀಡಿಯಂ ಅಲ್ಲಿ. ಕೃಷಿ ಜೀವನದಲ್ಲಿ ನೀವು ತುಂಬಾ ಕಷ್ಟ ಮಾಡಿ ಹೈನುಗಾರಿಕೆ ಮಾಡ್ತಾ ಇದ್ದೀರಿ. ಎಷ್ಟು ದನ ಕರ ಇದಾವೆ ನಿಮ್ಮ ಹತ್ರ? ನಮ್ಮಲ್ಲಿ ಈಗ 7 ದನ ಇದಾವೆ. 7 ಎಲ್ಲ ಹೆಣ್ಣು ಇದಾವೆ. ಗೀರು, ಹಳ್ಳಿಕಾಟು, ಗೀರು ಯಾವ್ದು ಇದ್ರೊಳಗೆ? ಗೀರ್ ಯಾವ್ದು? ಇದು ಗೀರ್ ಮಿಕ್ಸ್. ಗೀರ್ ಮಿಕ್ಸ್ ಮಾಡಿ ಇದು ಗೀರ್. ಇದು ಗೀರ್ ಅಂತ ಹೇಳಿದ್ರೆ ಇದು ಗೀರಲ್ಲಿ ಸ್ವಲ್ಪ ಮಿಕ್ಸ್ ಬರುತ್ತೆ. ಇದು ಕೊಂಬಿದೆ, ಕೊಂಬಿಲ್ದ ಫುಲ್ ಗೀರ್ ಬರುತ್ತೆ. ಎಲ್ಲಿ ತಂದಿರೋದು ಇದು? ಟ್ಯೂಬ್ ಹಾಕ್ಸಿದ್ದು, ಗೀರ್ ಟ್ಯೂಬ್. ನೀವೇ ತಂದಿರೋದ? ಅಲ್ಲ, ಟ್ಯೂಬ್ ಇದು ಈ ಹಳ್ಳಿ ಕಾಟದಲ್ಲಿ ಟ್ಯೂಬ್ ಹಾಕ್ಸಿದ್ದು. ಅದ್ರ ಮಗು ಇದು. ಅದ್ರ ಮಗುನ? ಓಹೋ, ಮಿಕ್ಸ್ ಮಾಡಿದ್ದೀರಿ. ಮಿಕ್ಸ್ ಮಾಡಿದ್ರು. ಇಲ್ಲಿಗೆ ಟ್ಯೂಬ್ ಯಾವ್ದು ಬೇಕೋ ತರ್ತಾರೆ. ಇದು ಗಂಡು, ಹೆಣ್ಣು. ಇದು ಹೆಣ್ಣು. ನಿಮ್ಮ ಹತ್ರ ಪೂರ್ತಿ ಇರೋದೆಲ್ಲ ಹೆಣ್ಣೆ. ಹಾಲಿಗೋಸ್ಕರನೇ ಸಾಕಿದ್ದೀರಿ. ಈ ಗೊಬ್ಬರ ಏನ್ ಮಾಡ್ತಾ ಇದ್ರಿ ನೀವು? ಈ ಗೊಬ್ಬರ ನಮ್ಮ ಜಮೀನಿಗೆ ಎಷ್ಟು ಬೇಕಷ್ಟು ಉಪಯೋಗ ಪಡಿಸ್ಕೊತೀವಿ. ಇಲ್ಲ ಬೇರೆ ಹುಲ್ಲೆಲ್ಲ ಬೇಕಾಗತ್ತಲ್ಲ, ಅದಕ್ಕೆ ಬೇರೆ ಕೊಟ್ಟು ಮಾಡ್ತೀವಿ. ಇವೆಲ್ಲ ಕೊಟ್ಟೆ ತೊಳೆದ ನೀರ್ ಸಮೇತ ಹೋಗಿ ತಿಪ್ಪಿಗೆ ಹೋಗುತ್ತೆ. ತಿಪ್ಪಿಗೆ ಹೋಗಿ ಜಮೀನಿಗೆ ಹಾಕ್ತಿವಿ. ಈ ತಿಪ್ಪೆಗೆ ಹೋಗುವಂತ ಈ ನೀರ್ ಏನಿದೆ, ಯಾವ ತರ ಬಳಸ್ಕೊಂತಾ ಇದೀರಿ? ಅದನ್ನ ತಿಪ್ಪಿ ಹೋಗುತ್ತೆ, ಅಲ್ಲಿಗೆ ನಾವು ಅದು ಗೊಬ್ಬರ ಆಗುತ್ತೆ ಒಳ್ಳೆ. ಅದು ತಗೊಂಡೋಗಿ ನಾವು ಅಡಿಕೆ ಗೊಬ್ಬರದೊಳಗೆ ಮಿಕ್ಸ್ ಮಾಡ್ತಾ ಇದ್ದೀರಿ. ಏನು ತುಂಬಾ ಒಳ್ಳೆ ತರದಲ್ಲಿ ಕೃಷಿ ಮಾಡ್ತಾ ಇದ್ದೀರಿ. ದೇವರು ನಿಮಗೆ ಇನ್ನಷ್ಟು ಕೃಷಿ ಜೀವನದೊಳಗೆ ಆಸಕ್ತಿ ಮತ್ತೆ ಲಾಭ ಬರುವ ಹಾಗೆ ಮಾಡ್ಲಿ ಅಂತ ಆಶಿಸ್ತಿದ್ದೇನೆ. ವೀಕ್ಷಕರೇ, ತಾವು ಲೋಕೇಶ್ ಅವರಿಗೆ ನೋಡಿದ್ರಿ. ಲೋಕೇಶ್ ಅವರು ಕೃಷಿ ಜೀವನದಲ್ಲಿ ಆಸಕ್ತಿ ವಹಿಸಿ ತುಂಬಾ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡ್ತಾರೆ. ಹೈನುಗಾರಿಕೆಯಲ್ಲಿ 24 ವರ್ಷದಿಂದ ಸುದೀರ್ಘ ಅನುಭವದಲ್ಲಿ ಯಶಸ್ಸು ಕಂಡಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ತಾವು ಸಹ ತಮ್ಮ ಜೀವನದಲ್ಲಿ ಹೈನುಗಾರಿಕೆಯೊಂದಿಗೆ ತಮ್ಮ ಜೀವನ ನಡೆಸಿ ತಾವು ಸಹ ಯಶಸ್ಸಾಗ್ಬೋದು ಅಂತ ಈ ಒಂದು ಸಂದೇಶದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.